ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ, ಬಳ್ಳಾರಿ. ಕಲಾ ಸೌರಭ. ರಾಜ್ಯ ಶಿಕ್ಷಣ ನೀತಿಯ ಆಶಯಗಳನ್ನೊಳಗೊಂಡ ಕನ್ನಡ ಬೇಸಿಕ್ ಪಠ್ಯ ಬಿ. ಎ. ಪ್ರಥಮ ಸೆಮಿಸ್ಟರ್ ಸಾಮಾನ್ಯ ಕನ್ನಡ. ಪ್ರಧಾನ ಸಂಪಾದಕರು ಡಾ. ಎ. ಎಂ. ರಾಜಶೇಖರಯ್ಯ. ಸಂಪಾದಕರು ಡಾ. ಸತೀಶ್ ಪಾಟೀಲ್. ಪ್ರೊ. ಹುಚ್ಚರಾಯಪ್ಪ ಕೆ. ಎಂ. 1. ಕಾರಿ ಹೆಗ್ಗಡೆಯ ಮಗಳು ಬಿ. ಎಂ. ಶ್ರೀಕಂಠಯ್ಯ. ಕೃತಿಕಾರರ ಪರಿಚಯ. ಕನ್ನಡ ಸಾಹಿತ್ಯದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿರುವ ಬಿ. ಎಂ. ಶ್ರೀಕಂಠಯ್ಯನವರು ಬಿ. ಎಂ. ಶ್ರೀ ಎಂಬ ಹೆಸರಿನಿಂದಲೇ ಚಿರಪರಿಚಿತರು. ಅವರು ಕನ್ನಡ ಸಾಹಿತ್ಯದ ನವೋದಯ ಕಾಲಘಟ್ಟದ ಪ್ರಮುಖ ರೂವಾರಿಗಳಲ್ಲಿ ಒಬ್ಬರು. ಸಂಸ್ಕೃತ ಸಾಹಿತ್ಯದ ಪ್ರಭಾವದಿಂದ ಹೊರಬಂದು ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಹೊಸ ದಿಕ್ಕನ್ನು ನೀಡಿದ ಅವರ ಕೊಡುಗೆ ಅನನ್ಯವಾದದ್ದು. ಈ ಕಾರಣಕ್ಕಾಗಿಯೇ ಅವರನ್ನು ಆಧುನಿಕ ಕನ್ನಡದ ಪಿತಾಮಹ ಹಾಗೂ ಕನ್ನಡದ ಕಣ್ವ ಎಂದು ಗೌರವದಿಂದ ಕರೆಯಲಾಗುತ್ತದೆ. ಬಿ. ಎಂ. ಶ್ರೀಯವರ ಸಾಹಿತ್ಯ ಕೃಷಿಯು ಕೇವಲ ಕಾವ್ಯಕ್ಕೆ ಸೀಮಿತವಾಗಿರದೆ ನಾಟಕ, ಪ್ರಬಂಧ ಮತ್ತು ಭಾಷಾ ಚಿಂತನೆಗಳನ್ನು ಒಳಗೊಂಡಿದೆ. ಅವರ ವಿಚಾರಗಳು ಮುಂದಿನ ಪೀಳಿಗೆಯ ಲೇಖಕರಿಗೆ ಸ್ಫೂರ್ತಿಯ ಚಿಲುಮೆಯಾಗಿದ್ದವು. ಸಂಕ್ಷಿಪ್ತ ಪರಿಚಯ. ನಕ್ಷತ್ರ ಚಿಹ್ನೆ. ಜನನ ಮತ್ತು ಶಿಕ್ಷಣ. ಬಿ. ಎಂ. ಶ್ರೀಕಂಠಯ್ಯನವರು 1884 ಜನವರಿ 3 ರಂದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬೆಳ್ಳೂರಿನಂತಹ ಗ್ರಾಮೀಣ ಪರಿಸರದಲ್ಲಿ ಜನಿಸಿದರು. ಅವರ ಆರಂಭಿಕ ಶಿಕ್ಷಣವು ಸಾಂಪ್ರದಾಯಿಕವಾಗಿತ್ತು. ನಂತರ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ತಮ್ಮ ಉನ್ನತ ವ್ಯಾಸಂಗವನ್ನು ಮುಂದುವರೆಸಿದರು. ಅಲ್ಲಿ ಅವರು ಬಿ. ಎ. ಪದವಿಯನ್ನು ಪಡೆದರು. ವಿದ್ಯಾಭ್ಯಾಸದ ಮೇಲಿನ ಅವರ ಆಸಕ್ತಿಯವರನ್ನು ಮದ್ರಾಸ್, ಈಗಿನ ಚೆನ್ನೈ ವಿಶ್ವವಿದ್ಯಾನಿಲಯದತ್ತ ಸೆಳೆಯಿತು. ಅಲ್ಲಿ ಅವರು ಸ್ನಾತಕೋತ್ತರ ಪದವಿ ಎಂ. ಎ. ಮತ್ತು ಕಾನೂನು ಪದವಿಯನ್ನು ಬಿ. ಎಲ್. ಪಡೆದರು. ಇದು ಅವರ ವಿಶಾಲವಾದ ಜ್ಞಾನದ ಅಡಿಪಾಯವನ್ನು ಭದ್ರಪಡಿಸಿತು. ವೃತ್ತಿಜೀವನ. ಬಿ. ಎಂ. ಶ್ರೀಯವರ ವೃತ್ತಿಜೀವನವು ಶಿಕ್ಷಕರಾಗಿ ಪ್ರಾರಂಭವಾಯಿತು. 1909 ರಲ್ಲಿ ಅವರು ಮೈಸೂರಿನ ಪ್ರತಿಷ್ಠಿತ ಮಹಾರಾಜ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಗೆ ಸೇರಿದರು. ಇಂಗ್ಲಿಷ್ ಸಾಹಿತ್ಯದ ಆಳವಾದ ಅಧ್ಯಯನವು ಅವರಿಗೆ ಪಾಶ್ಚಾತ್ಯ ಕಾವ್ಯದ ಸೊಗಸು ಮತ್ತು ವೈವಿಧ್ಯತೆಗಳನ್ನು ಅರಿಯಲು ಸಹಾಯ ಮಾಡಿತು. ಈ ಜ್ಞಾನವನ್ನು ಅವರು ಕನ್ನಡಕ್ಕೆ ಹೊಸ ರೂಪ ನೀಡಲು ಬಳಸಿಕೊಂಡರು. 1926 ರಿಂದ 1930 ರವರೆಗೆ ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾಗಿ ಆಡಳಿತಾತ್ಮಕ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದರು. ನಂತರ ಅವರನ್ನು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿಗೆ ವರ್ಗಾಯಿಸಲಾಯಿತು. ಅಲ್ಲಿ ಅವರು 1942 ರವರೆಗೆ ತಮ್ಮ ಸೇವೆಯನ್ನು ಮುಂದುವರೆಸಿದರು. ಅವರ ಬೋಧನಾ ಶೈಲಿಯು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡುವಂತಿತ್ತು ಮತ್ತು ಅನೇಕರು ಅವರ ಮಾರ್ಗದರ್ಶನದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನು ಪಡೆದರು. ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ. ನವೋದಯದ ಪ್ರವರ್ತಕ. 19ನೇ ಶತಮಾನದ ಅಂತ್ಯ ಮತ್ತು 20ನೇ ಶತಮಾನದ ಆರಂಭದ ಕಾಲಘಟ್ಟದಲ್ಲಿ ಕನ್ನಡ ಸಾಹಿತ್ಯವು ಸಂಸ್ಕೃತ ಕಾವ್ಯದ ಅನುಕರಣೆಯ ಸಂಕೋಲೆಗೆ ಸಿಲುಕಿತ್ತು. ಬಿ. ಎಂ. ಶ್ರೀಕಂಠಯ್ಯನವರು ಈ ಪರಿಸ್ಥಿತಿಯನ್ನು ಮನಗಂಡು ಆಧುನಿಕ ಕನ್ನಡ ಕಾವ್ಯಕ್ಕೆ ಹೊಸ ಭಾಷ್ಯವನ್ನು ಬರೆದರು. ಅವರು ಪಾಶ್ಚಾತ್ಯ ಸಾಹಿತ್ಯದ ಉತ್ತಮ ಅಂಶಗಳನ್ನು ಕನ್ನಡಕ್ಕೆ ಪರಿಚಯಿಸುವ ಮೂಲಕ ಹೊಸಗನ್ನಡ ಕಾವ್ಯಕ್ಕೆ ಭದ್ರವಾದ ಅಡಿಪಾಯವನ್ನು ಹಾಕಿದರು. ಅವರ ಈ ಪ್ರಯತ್ನವು ಕನ್ನಡ ಸಾಹಿತ್ಯದ ದಿಕ್ಕನ್ನೇ ಬದಲಿಸಿತು. ಇಂಗ್ಲಿಷ್ ಗೀತಗಳು. 1921 ಬಿ. ಎಂ. ಶ್ರೀಯವರ ಅತ್ಯಂತ ಮಹತ್ವದ ಕೃತಿಗಳಲ್ಲಿ ಇಂಗ್ಲಿಷ್ ಗೀತಗಳು ಒಂದು. ಇದು ಇಂಗ್ಲಿಷ್ನ ಪ್ರಮುಖ ಕವಿತೆಗಳನ್ನು ಕನ್ನಡಕ್ಕೆ ಅನುವಾದಿಸಿದ ಕೃತಿಯಾಗಿದೆ. ಈ ಅನುವಾದಗಳು ಕೇವಲ ಭಾಷಾಂತರಗಳಾಗಿರದೆ ಕನ್ನಡದ ಸೊಗಡಿಗೆ ತಕ್ಕಂತೆ ಮರುವ್ಯಾಖ್ಯಾನಗೊಂಡಿವೆ. ಇದರ ಮೂಲಕ ಅವರು ಕನ್ನಡ ಸಾಹಿತ್ಯಕ್ಕೆ ಪಾಶ್ಚಾತ್ಯ ಪ್ರಭಾವವನ್ನು ಯಶಸ್ವಿಯಾಗಿ ಪರಿಚಯಿಸಿದರು ಮತ್ತು ಹೊಸ ಕಾವ್ಯ ಪ್ರಕಾರಗಳಿಗೆ ನಾಂದಿ ಹಾಡಿದರು. ಈ ಕೃತಿಯು ಹೊಸಗನ್ನಡ ಕಾವ್ಯಕ್ಕೆ ಒಂದು ಹೊಸ ಆಯಾಮವನ್ನು ನೀಡಿತು. ನಾಟಕಗಳು. ಬಿ. ಎಂ. ಶ್ರೀಕಂಠಯ್ಯನವರು ನಾಟಕ ಕ್ಷೇತ್ರಕ್ಕೂ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಗದಾಯುದ್ಧ ನಾಟಕಂ ಮತ್ತು ಅಶ್ವತ್ಥಾಮನ್ ಅವರ ಪ್ರಮುಖ ನಾಟಕ ಕೃತಿಗಳಾಗಿವೆ. ಈ ನಾಟಕಗಳಲ್ಲಿ ಗ್ರೀಕ್ ದುರಂತ ನಾಟಕಗಳ ಪ್ರಭಾವವನ್ನು ಕಾಣಬಹುದು. ಅವರು ಪುರಾಣ ಮತ್ತು ಇತಿಹಾಸದ ಕಥೆಗಳನ್ನು ಆಧರಿಸಿ ರಚಿಸಿದ ನಾಟಕಗಳು ಕನ್ನಡ ರಂಗಭೂಮಿಗೆ ಹೊಸ ಹುರುಪನ್ನು ನೀಡಿದವು. ಕನ್ನಡ ಮಾತು ತಲೆ ಎತ್ತುವ ಬಗೆ. 1911 ಧಾರವಾಡದಲ್ಲಿ ನಡೆದ ಒಂದು ಸಮಾರಂಭದಲ್ಲಿ ಬಿ. ಎಂ. ಶ್ರೀಯವರು ನೀಡಿದ ಈ ಉಪನ್ಯಾಸವು ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಅಭಿವೃದ್ಧಿಯ ಕುರಿತು ಅವರ ಆಳವಾದ ಚಿಂತನೆಗಳನ್ನು ವ್ಯಕ್ತಪಡಿಸುತ್ತದೆ. ಇದು ಕನ್ನಡ ಭಾಷಾ ಚಳವಳಿಗೆ ಒಂದು ಮಹತ್ವದ ದಿಕ್ಸೂಚಿಯಂತೆ ಪರಿಣಮಿಸಿತು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂಬ ಅವರ ಘೋಷಣೆಯು ಕನ್ನಡಿಗರ ಸ್ವಾಭಿಮಾನವನ್ನು ಬಡಿದೆಬ್ಬಿಸಿತು. ಕನ್ನಡ ಸಾಹಿತ್ಯ ಪರಿಷತ್ತು. ಬಿ. ಎಂ. ಶ್ರೀಯವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಳವಣಿಗೆಗೆ ಅಪಾರ ಕೊಡುಗೆ ನೀಡಿದ್ದಾರೆ.
ಪರಿಷತ್ತಿನ ಚಟುವಟಿಕೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು. ಅಲ್ಲದೆ ಕನ್ನಡ ನುಡಿ ಎಂಬ ವಾರಪತ್ರಿಕೆಯನ್ನು ಪ್ರಾರಂಭಿಸುವ ಮೂಲಕ ಕನ್ನಡದ ವಿಚಾರಗಳನ್ನು ಮನೆಮನೆಗೆ ತಲುಪಿಸುವ ಪ್ರಯತ್ನ ಮಾಡಿದರು. ಕನ್ನಡ ಕೈಪಿಡಿ ಮತ್ತು ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ, ಕನ್ನಡ ಸಾಹಿತ್ಯದ ಇತಿಹಾಸವನ್ನು ದಾಖಲಿಸುವ ಮತ್ತು ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ ಮಾರ್ಗದರ್ಶನ ನೀಡುವಂತಹ ಕನ್ನಡ ಕೈಪಿಡಿ ಮತ್ತು ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ ಎಂಬಂತಹ ಮಹತ್ವದ ಕೃತಿಗಳನ್ನು ಅವರು ರಚಿಸಿದರು. ಈ ಕೃತಿಗಳು ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡುವವರಿಗೆ ಅಮೂಲ್ಯವಾದ ಸಂಪನ್ಮೂಲಗಳಾಗಿವೆ. ಕರ್ನಾಟಕ ಏಕೀಕರಣ ಬಿ. ಎಂ. ಶ್ರೀಕಂಠಯ್ಯನವರು ಕೇವಲ ಸಾಹಿತಿಯಾಗಿರದೆ ಕರ್ನಾಟಕದ ಭಾಷಾ ಏಕೀಕರಣ ಚಳವಳಿಯಲ್ಲಿಯೂ ಸಕ್ರಿಯವಾಗಿ ಪಾಲ್ಗೊಂಡರು. ಅವರು ನಾಡಿನಾದ್ಯಂತ ಸಂಚರಿಸಿ ಕನ್ನಡದ ಹಿರಿಮೆಯನ್ನು ಸಾರಿದರು ಮತ್ತು ಕನ್ನಡಿಗರನ್ನು ಒಗ್ಗೂಡಿಸುವ ಪ್ರಯತ್ನ ಮಾಡಿದರು. ನಕ್ಷತ್ರ ಚಿಹ್ನೆ ಪ್ರಭಾವ ಬಿ. ಎಂ. ಶ್ರೀಯವರ ಚಿಂತನೆಗಳು ಮತ್ತು ಕೃತಿಗಳು ಅನೇಕ ಬರಹಗಾರರಿಗೆ ಪ್ರೇರಣೆಯಾದವು. ಅವರ ಪ್ರಯತ್ನದಿಂದ ಕನ್ನಡ ಸಾಹಿತ್ಯದಲ್ಲಿ ಒಂದು ಹೊಸ ಯುಗವೇ ಪ್ರಾರಂಭವಾಯಿತು. ರಾಷ್ಟ್ರಕವಿ ಕುವೆಂಪು, ಪು. ತಿ. ನ. ಎಂ. ವಿ. ಸೀತಾರಾಮಯ್ಯ ಮುಂತಾದ ಮಹಾನ್ ಸಾಹಿತಿಗಳು ಅವರ ಪ್ರಮುಖ ಶಿಷ್ಯಂದಿರು. ಈ ಶಿಷ್ಯಂದಿರು ಮುಂದೆ ಕನ್ನಡ ಸಾಹಿತ್ಯವನ್ನು ಇನ್ನಷ್ಟು ಶ್ರೀಮಂತಗೊಳಿಸಿದರು. ಬಿ. ಎಂ. ಶ್ರೀಕಂಠಯ್ಯನವರು ಕನ್ನಡ ನಾಡು, ನುಡಿ ಮತ್ತು ಸಂಸ್ಕೃತಿಗೆ ನೀಡಿದ ಕೊಡುಗೆ ಎಂದಿಗೂ ಮರೆಯಲಾಗದಂತಹದ್ದು. ಅವರ ಪರಿಶ್ರಮದಿಂದ ಕನ್ನಡ ಸಾಹಿತ್ಯವು ಆಧುನಿಕ ಸ್ವರೂಪವನ್ನು ಪಡೆದುಕೊಂಡಿತು ಮತ್ತು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತಾಯಿತು. ಕಾರಿ ಹೆಗ್ಗಡೆಯ ಮಗಳು ಸಾರಾಂಶ. ಈ ಕವನವು ಕಾರಿ ಹೆಗ್ಗಡೆಯ ಮಗಳು ತನ್ನ ಪ್ರೀತಿಯನ್ನು ಗೆಲ್ಲುವ ಹಂಬಲದಲ್ಲಿ ಮನೆಯವರ ವಿರೋಧದ ನಡುವೆಯೂ ತನ್ನ ಪ್ರಿಯಕರನೊಂದಿಗೆ ಓಡಿಹೋಗುವ ರೋಚಕ ಘಟನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಅವರು ಕಾಡುಮೇಡುಗಳನ್ನೆಲ್ಲ ದಾಟಿ ಸುಮಾರು 3 ದಿನಗಳ ಕಾಲ ನಿರಂತರವಾಗಿ ಓಡುತ್ತಾರೆ. ಆದರೆ ಮಗಳ ವಿರಹದಿಂದ ಕುಗ್ಗಿದ ಹೆಗ್ಗಡೆ ತನ್ನ ಪ್ರಭಾವಿ ಸೈನಿಕರ ಪಡೆಯೊಂದಿಗೆ ಅವರನ್ನು ಹಿಂಬಾಲಿಸುತ್ತಾನೆ. ಓಡುವಾಗ ಕಣಿವೆಯೊಂದರಲ್ಲಿ ಸಿಕ್ಕಿಹಾಕಿಕೊಂಡಾಗ ಹೆಗ್ಗಡೆಯ ಸೈನಿಕರು ಸಿಕ್ಕಿಬಿದ್ದರೆ ಅಲ್ಲಿ ರಕ್ತದ ಹೊಳೆಯೇ ಹರಿಯುತ್ತದೆ ಎಂದು ಮಗಳು ತನ್ನ ಪ್ರಿಯಕರನಿಗೆ ಎಚ್ಚರಿಸುತ್ತಾಳೆ. ತನ್ನನ್ನು ಕೊಂದೇ ತೀರುವ ಹಠ ತೊಟ್ಟಿರುವ ಕಾರಿ ಹೆಗ್ಗಡೆಯಂತಹ ಕ್ರೂರ ಮನಸ್ಸಿನ ವ್ಯಕ್ತಿಯನ್ನು ಸಂತೋಷಪಡಿಸಲು ಯಾರು ತಾನೇ ಶಕ್ತರು ಎಂದು ಅವಳು ದುಃಖದಿಂದ ಪ್ರಶ್ನಿಸುತ್ತಾಳೆ. ಆಗ ಧೈರ್ಯದಿಂದ ಉತ್ತರಿಸುವ ಪ್ರಿಯಕರ ಯಾವುದೇ ಅಪಾಯ ಬಂದರೂ ತನ್ನ ಪ್ರೇಯಸಿಯನ್ನು ರಕ್ಷಿಸುವುದಾಗಿ ಅಭಯ ನೀಡುತ್ತಾನೆ. ಅವಳಿಗಾಗಿ ತನ್ನ ಪ್ರಾಣವನ್ನೇ ಧಾರೆಯೆರೆಯಲು ಸಿದ್ಧನಿರುವುದಾಗಿ ಭರವಸೆ ನೀಡುತ್ತಾನೆ. ಆದರೆ ಅಷ್ಟರಲ್ಲಿ ಕತ್ತಲು ಆವರಿಸುತ್ತದೆ ಮತ್ತು ಭಯಾನಕ ಬಿರುಗಾಳಿಯು ಬೀಸಲು ಪ್ರಾರಂಭಿಸುತ್ತದೆ. ಕಣಿವೆಯ ಆಚೆಯಿಂದ ಕುದುರೆಗಳ ಗೊರಸು ಮತ್ತು ಖಡ್ಗಗಳ ಸದ್ದು ಸ್ಪಷ್ಟವಾಗಿ ಕೇಳಿಬರುತ್ತದೆ. ಆಗ ಗಾಬರಿಯಿಂದ ಮಗಳು ತನ್ನ ಪ್ರಿಯಕರನಿಗೆ ಏಳು ಬೇಗೇಳಣ್ಣ ಎಂದು ಕೂಗುತ್ತಾ ಹತ್ತಿರದಲ್ಲೇ ಹರಿಯುತ್ತಿದ್ದ ಕಡಲತೀರದಲ್ಲಿ ತಮ್ಮನ್ನು ಮರೆಮಾಡಿಕೊಳ್ಳುವಂತೆ ಕೇಳಿಕೊಳ್ಳುತ್ತಾಳೆ. ಅವಳು ಮುರಿದು ಬೀಳುವ ಮುಗಿಲನ್ನು ಬೇಕಾದರೂ ತಡೆಯಬಲ್ಲೆನೇನೋ, ಆದರೆ ಕೋಪದಿಂದ ಕೆರಳಿರುವ ತನ್ನ ತಂದೆಯನ್ನು ತಡೆಯುವುದು ಅಸಾಧ್ಯ ಎಂದು ಅಸಹಾಯಕತೆಯಿಂದ ನುಡಿಯುತ್ತಾಳೆ. ಅಂತಿಮವಾಗಿ ತಮ್ಮ ಮಗಳನ್ನು ಹುಡುಕಿಕೊಂಡು ಬಂದ ಕಾರಿ ಹೆಗ್ಗಡೆ ಕತ್ತಲೆಯಲ್ಲಿ ಮಗಳನ್ನು ನೋಡಿದ ತಕ್ಷಣ ಅವರ ಕೋಪವು ಕರಗಿ ಕಣ್ಣೀರಿನ ರೂಪದಲ್ಲಿ ಹೊರಹರಿಯುತ್ತದೆ. ಅಲೆಗಳ ಅಬ್ಬರದ ನಡುವೆಯೂ ತನ್ನ ಪ್ರೀತಿಯ ಮಗಳನ್ನು ಕಂಡ ತಂದೆಯ ಮನಸ್ಸು ಕರುಣೆಯಿಂದ ತುಂಬಿಹೋಗುತ್ತದೆ. ಆ ಸಂದರ್ಭದಲ್ಲಿ ಮಗಳು ತನ್ನ ಒಂದು ಕೈಯನ್ನು ತಂದೆಯ ನೆರವಿಗೆ ನೀಡಿದರೆ ಇನ್ನೊಂದು ಕೈಯಿಂದ ತನ್ನ ಪ್ರಿಯಕರನನ್ನು ಬಿಗಿಯಾಗಿ ತಬ್ಬಿಕೊಳ್ಳುತ್ತಾಳೆ. ಆಗ ತಂದೆಯಾದ ಕಾರಿ ಹೆಗ್ಗಡೆ ಗದ್ಗದಿತ ಸ್ವರದಿಂದ ಮರಳು ಮಗಳೇ ಎಂದು ಪ್ರೀತಿಯಿಂದ ಕರೆಯುತ್ತಾನೆ. ನಿನ್ನ ಪ್ರೀತಿಯನ್ನು ನಾನು ಮರೆತಿರಲಿಲ್ಲ, ಈಗ ಒಪ್ಪಿಕೊಂಡಿದ್ದೇನೆ ನನ್ನ ಮುದ್ದು ಕಂದ ಎಂದು ಮಗಳನ್ನು ಸಮಾಧಾನಪಡಿಸುತ್ತಾನೆ. ಅವಳನ್ನು ಮನೆಗೆ ಮರಳಿ ಬರುವಂತೆ ಬೇಡಿಕೊಳ್ಳುತ್ತಾನೆ. ಆದರೆ ಅಷ್ಟರಲ್ಲಿಯೇ ನದಿಯಲ್ಲಿ ಭಯಾನಕ ಬಿರುಗಾಳಿ ಮತ್ತು ದೊಡ್ಡ ಅಲೆಗಳು ಏಳುತ್ತವೆ. ದುರದೃಷ್ಟವಶಾತ್ ಆ ಭೀಕರ ಬಿರುಗಾಳಿಯ ಅಲೆಗಳಲ್ಲಿ ಪ್ರೇಮಿಗಳು ಮತ್ತು ಅವರಿಗೆ ಸಹಾಯ ಮಾಡುತ್ತಿದ್ದ ದೋಣಿಗನು ಸಹ ದೋಣಿಯೊಂದಿಗೆ ಮುಳುಗಿ ಸಾವನ್ನಪ್ಪುತ್ತಾರೆ. ತಮ್ಮ ಕಣ್ಮುಂದೆಯೇ ಮಗಳು ಮತ್ತು ಆಕೆಯ ಪ್ರಿಯಕರ ಕಣ್ಮರೆಯಾದದ್ದನ್ನು ಕಂಡ ಹೆಗ್ಗಡೆ ತೀವ್ರ ದುಃಖದಿಂದ ಕುಗ್ಗಿಹೋಗುತ್ತಾರೆ. ಈ ದುರಂತವು ಕಾವ್ಯದ ಓದುಗರ ಮನಸ್ಸಿನಲ್ಲಿ ಆಳವಾದ ನೋವನ್ನುಂಟುಮಾಡುತ್ತದೆ. 1 ಅಂಕದ ಪ್ರಶ್ನೋತ್ತರಗಳು. ಪ್ರ 1. ಕಾರಿ ಹೆಗ್ಗಡೆಯ ಮಗಳು ಕವನವನ್ನು ಬರೆದವರು ಯಾರು? ಉತ್ತರ ಬಿ. ಎಂ. ಶ್ರೀಕಂಠಯ್ಯ. ಪ್ರ 2. ಬಿ. ಎಂ. ಶ್ರೀಕಂಠಯ್ಯನವರ ಕಾವ್ಯನಾಮವೇನು? ಉತ್ತರ ಶ್ರೀ. ಪ್ರಶ್ನೆ 3. ಕಾರಿ ಹೆಗ್ಗಡೆಯ ಮಗಳು ಕವನವನ್ನು ಬರೆದವರು ಯಾರು? ಉತ್ತರ ಬಿ. ಎಂ. ಶ್ರೀಕಂಠಯ್ಯ. ಪ್ರಶ್ನೆ 4. ಬಿ. ಎಂ. ಶ್ರೀಕಂಠಯ್ಯ ಅವರನ್ನು ಸಾಮಾನ್ಯವಾಗಿ ಯಾವ ಹೆಸರಿನಿಂದ ಗುರುತಿಸಲಾಗುತ್ತದೆ? ಉತ್ತರ ಬಿ. ಎಂ. ಶ್ರೀ. ಪ್ರಶ್ನೆ 5. ಕಾರಿ ಹೆಗ್ಗಡೆಯ ಮಗಳು ಕವನವು ಯಾವ ಇಂಗ್ಲಿಷ್ ಕವನದ ರೂಪಾಂತರವಾಗಿದೆ? ಉತ್ತರ ಥಾಮಸ್ ಕ್ಯಾಂಪ್ಬೆಲ್ ಅವರ ಲಾರ್ಡ್ ಉಲ್ಲಿನ್ ಸಾ ಡಾಟರ್ ಕವನದ ರೂಪಾಂತರವಾಗಿದೆ. ಪ್ರಶ್ನೆ 6. ಬಿ. ಎಂ.
ಶ್ರೀಕಂಠಯ್ಯ ಅವರ ಯಾವ ಕವನ ಸಂಕಲನದಲ್ಲಿ ಕಾರಿ ಹೆಗ್ಗಡೆಯ ಮಗಳು ಸೇರಿದೆ? ಉತ್ತರ: ಇಂಗ್ಲಿಷ್ ಗೀತಗಳು. ಪ್ರಶ್ನೆ 7. ಕಾರಿ ಹೆಗ್ಗಡೆಯ ಮಗಳು ಕವನದಲ್ಲಿ ಮಗಳು ಯಾರೊಂದಿಗೆ ಓಡಿಹೋಗುತ್ತಾಳೆ? ಉತ್ತರ: ತನ್ನ ಪ್ರಿಯಕರನೊಂದಿಗೆ. ಪ್ರಶ್ನೆ 8. ಕವನದಲ್ಲಿ ಮಗಳನ್ನು ಹಿಂಬಾಲಿಸಿಕೊಂಡು ಬರುವ ತಂದೆಯ ಹೆಸರೇನು? ಉತ್ತರ: ಕಾರಿ ಹೆಗ್ಗಡೆ. ಪ್ರಶ್ನೆ 9. ಕವನದ ಕೊನೆಯಲ್ಲಿ ಪ್ರೇಮಿಗಳಿಗೆ ಏನಾಗುತ್ತದೆ? ಉತ್ತರ: ಬಿರುಗಾಳಿಯ ಅಲೆಗಳಲ್ಲಿ ಮುಳುಗಿ ಹೋಗುತ್ತಾರೆ. 5 ಅಂಕದ ಪ್ರಶ್ನೋತ್ತರಗಳು. ಪ್ರ 1. ಕಾರಿ ಹೆಗ್ಗಡೆಯ ಮಗಳು ಕಥೆಯ ಆಶಯವನ್ನು ವಿವರಿಸಿ. ಉತ್ತರ: ಬಿ. ಎಂ. ಶ್ರೀಕಂಠಯ್ಯ ಅವರ ಕಾರಿ ಹೆಗ್ಗಡೆಯ ಮಗಳು ಕವನವು ಪ್ರಸಿದ್ಧ ಇಂಗ್ಲಿಷ್ ಕವಿ ಥಾಮಸ್ ಕ್ಯಾಂಪ್ಬೆಲ್ ಅವರು ರಚಿಸಿದ ಲಾರ್ಡ್ ಉಲ್ಲಿನ್ ಸ ಡಾಟರ್ ಎಂಬ ಕವನದ ಭಾವಾನುವಾದವಾಗಿದೆ. ಇದು ಪ್ರೀತಿಯ ಬಂಧನ, ಕೌಟುಂಬಿಕ ವಿರೋಧ, ಮರಣ ಮತ್ತು ದುರಂತದಂತಹ ಗಂಭೀರ ವಿಷಯಗಳನ್ನು ಒಳಗೊಂಡ ಒಂದು ಹೃದಯಸ್ಪರ್ಶಿ ಕವನವಾಗಿದೆ. ಕವನದ ಮುಖ್ಯ ಆಶಯಗಳನ್ನು ಈ ಕೆಳಗಿನಂತೆ ವಿವರಿಸಬಹುದು. ನಿಷ್ಕಲ್ಮಶ ಪ್ರೇಮದ ಶಕ್ತಿ. ಕವನವು ಯುವ ಪ್ರೇಮಿಗಳ ನಡುವಿನ ಅಚಲವಾದ ಪ್ರೀತಿಯನ್ನು ಚಿತ್ರಿಸುತ್ತದೆ. ಅವರು ತಮ್ಮ ಪ್ರೀತಿಯನ್ನು ಉಳಿಸಿಕೊಳ್ಳಲು ಸಮಾಜದ ಕಟ್ಟಳೆಗಳು ಮತ್ತು ಕುಟುಂಬದ ವಿರೋಧವನ್ನು ಎದುರಿಸಲು ಧೈರ್ಯ ಮಾಡುತ್ತಾರೆ. ಇದು ಪ್ರೀತಿಯು ಎಂತಹ ಕಷ್ಟಕರ ಸನ್ನಿವೇಶಗಳನ್ನು ಎದುರಿಸಲು ಸಾಧ್ಯ ಎಂಬುದನ್ನು ತೋರಿಸುತ್ತದೆ. ಕುಟುಂಬ ಸಂಬಂಧಗಳ ಸಂಕೀರ್ಣತೆ. ಕಾರಿ ಹೆಗ್ಗಡೆಯು ತನ್ನ ಮಗಳನ್ನು ಪ್ರೀತಿಸುತ್ತಾನೆ, ಆದರೆ ತನ್ನ ಸಾಮಾಜಿಕ ಸ್ಥಾನಮಾನ ಮತ್ತು ಘನತೆಗೆ ಧಕ್ಕೆಯಾಗುತ್ತದೆ ಎಂಬ ಭಯದಿಂದ ಆಕೆಯ ಪ್ರೇಮವನ್ನು ವಿರೋಧಿಸುತ್ತಾನೆ. ಇದು ಕುಟುಂಬ ಸಂಬಂಧಗಳಲ್ಲಿ ಉಂಟಾಗುವ ಸಂಘರ್ಷಗಳನ್ನು ಮತ್ತು ಪೋಷಕರು ತಮ್ಮ ಮಕ್ಕಳ ಆಸೆಗಳಿಗೆ ಹೇಗೆ ಅಡ್ಡಿಯಾಗಬಹುದು ಎಂಬುದನ್ನು ತೋರಿಸುತ್ತದೆ. ಕೊನೆಯಲ್ಲಿ, ಮಗಳನ್ನು ಕಳೆದುಕೊಂಡಾಗ ಆತನು ಪಡುವ ದುಃಖವು ತಂದೆ-ಮಗಳ ಸಂಬಂಧದ ಆಳವನ್ನು ವ್ಯಕ್ತಪಡಿಸುತ್ತದೆ. ದುರಂತದ ಅನಿವಾರ್ಯತೆ. ಕವನದ ಕೊನೆಯಲ್ಲಿ ಪ್ರೇಮಿಗಳು ಮತ್ತು ದೋಣಿಗನು ಬಿರುಗಾಳಿಗೆ ಸಿಲುಕಿ ಸಾವನ್ನಪ್ಪುವುದು ದುರಂತದ ಅನಿವಾರ್ಯತೆಯನ್ನು ಸೂಚಿಸುತ್ತದೆ. ಪ್ರೀತಿ ಮತ್ತು ವಿರೋಧದ ನಡುವಿನ ಹೋರಾಟದಲ್ಲಿ ಅಂತಿಮವಾಗಿ ದುರಂತವೇ ವಿಜಯಶಾಲಿಯಾಗುತ್ತದೆ. ಇದು ಜೀವನದಲ್ಲಿ ಕೆಲವೊಮ್ಮೆ ನಾವು ಎಷ್ಟೇ ಪ್ರಯತ್ನಿಸಿದರೂ ಕೆಲವು ವಿಷಯಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂಬುದನ್ನು ನೆನಪಿಸುತ್ತದೆ. ಕರುಣೆ ಮತ್ತು ಮಾನವೀಯತೆ. ದೋಣಿಗನು ಯುವ ಪ್ರೇಮಿಗಳ ಕಷ್ಟವನ್ನು ನೋಡಿ ಸಹಾಯ ಮಾಡಲು ಒಪ್ಪಿಕೊಳ್ಳುತ್ತಾನೆ. ಅವನು ತನ್ನ ಜೀವವನ್ನು ಪಣಕ್ಕಿಟ್ಟು ಅವರನ್ನು ನದಿಯನ್ನು ದಾಟಿಸಲು ಮುಂದಾಗುತ್ತಾನೆ. ಇದು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಮಾನವೀಯ ಗುಣವನ್ನು ಎತ್ತಿ ತೋರಿಸುತ್ತದೆ. ಪಶ್ಚಾತ್ತಾಪದ ನೋವು. ಕಾರಿ ಹೆಗ್ಗಡೆ ಕೊನೆಯ ಕ್ಷಣದಲ್ಲಿ ತನ್ನ ಮಗಳ ಮೇಲಿನ ಕೋಪವನ್ನು ಮರೆತು ಅವಳನ್ನು ಮರಳಿ ಬರುವಂತೆ ಬೇಡಿಕೊಳ್ಳುತ್ತಾನೆ. ಆದರೆ ಅಷ್ಟರಲ್ಲಿ ಎಲ್ಲವೂ ಮುಗಿದುಹೋಗಿರುತ್ತದೆ. ತನ್ನ ಮಗಳನ್ನು ಕಳೆದುಕೊಂಡ ನಂತರ ಆತನು ಅನುಭವಿಸುವ ಪಶ್ಚಾತ್ತಾಪದ ನೋವು ಕರುಣಾಜನಕವಾಗಿದೆ. ಇದು ನಾವು ನಮ್ಮವರನ್ನು ಕಳೆದುಕೊಂಡ ನಂತರ ಪಡುವ ದುಃಖವನ್ನು ಮತ್ತು ಆಗ ಅನಿಸುವ ಪಶ್ಚಾತ್ತಾಪವನ್ನು ತೋರಿಸುತ್ತದೆ. ಸಾರಾಂಶವಾಗಿ, ಕಾರಿ ಹೆಗ್ಗಡೆಯ ಮಗಳು ಕವನವು ಪ್ರೀತಿ, ವಿರೋಧ, ದುರಂತ ಮತ್ತು ಮಾನವೀಯ ಮೌಲ್ಯಗಳ ಕುರಿತಾದ ಒಂದು ಆಳವಾದ ಕಥೆಯನ್ನು ಹೇಳುತ್ತದೆ. ಬಿ. ಎಂ. ಶ್ರೀಯವರು ಈ ಕಥೆಯನ್ನು ಸರಳ ಮತ್ತು ಸುಂದರವಾದ ಭಾಷೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ, ಇದು ಓದುಗರ ಮನಸ್ಸನ್ನು ಸ್ಪರ್ಶಿಸುತ್ತದೆ. ಕಾರಿ ಹೆಗ್ಗಡೆಯ ಮಗಳು ಬಿ. ಎಂ. ಶ್ರೀಯವರ ಇಂಗ್ಲಿಷ್ ಗೀತೆಗಳು ಎಂಬ ಕವನ ಸಂಕಲನದ ಒಂದು ಪ್ರಮುಖ ಕವನವಾಗಿದ್ದು, ಕನ್ನಡ ಸಾಹಿತ್ಯದಲ್ಲಿ ಅದರ ಸರಳತೆ ಮತ್ತು ಭಾವನಾತ್ಮಕತೆಯಿಂದಾಗಿ ಇಂದಿಗೂ ಜನಪ್ರಿಯವಾಗಿದೆ. ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳು. ಪ್ರ 1. ಕಾರಿ ಹೆಗ್ಗಡೆಯ ಮಗಳು ಕವನದ ಸ್ವಾರಸ್ಯವನ್ನು ವಿವರಿಸಿ. ಅಥವಾ ಪ್ರ 2. ಕಾರಿ ಹೆಗ್ಗಡೆಯ ಮಗಳ ದುರಂತ ಪ್ರಣಯವನ್ನು ವಿಶ್ಲೇಷಿಸಿ. ಅಥವಾ ಪ್ರ 3. ಕಾರಿ ಹೆಗ್ಗಡೆಯ ಮಗಳು ಕವನದಲ್ಲಿ ಪ್ರತಿಪಾದಿತವಾದ ದುರಂತ ಪ್ರಣಯವನ್ನು ವಿವರಿಸಿ. ಉತ್ತರ: ಬಿ. ಎಂ. ಶ್ರೀಕಂಠಯ್ಯ. ಬಿ. ಎಂ. ಶ್ರೀ ಅವರನ್ನು ಕನ್ನಡ ಸಾಹಿತ್ಯದ ನವೋದಯ ಯುಗದ ಪ್ರಮುಖ ಕವಿಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗುತ್ತದೆ. ಅವರನ್ನು ಕನ್ನಡದ ಕಣ್ವ ಎಂದೂ ಗುರುತಿಸಲಾಗುತ್ತದೆ. ಅವರ ಇಂಗ್ಲಿಷ್ ಗೀತಗಳು ಎಂಬ ಕವನ ಸಂಕಲನವು ಕನ್ನಡ ಸಾಹಿತ್ಯದಲ್ಲಿ ಒಂದು ಹೊಸ ಪ್ರಕಾರದ ಕಾವ್ಯಕ್ಕೆ ನಾಂದಿ ಹಾಡಿತು. ಈ ಸಂಕಲನದಲ್ಲಿನ ಕಾರಿ ಹೆಗ್ಗಡೆಯ ಮಗಳು ಎಂಬ ಕವನವು ವಿಶೇಷ ಗಮನ ಸೆಳೆಯುತ್ತದೆ. ಇದು ಥಾಮಸ್ ಕ್ಯಾಂಪ್ಬೆಲ್ ಅವರ ಲಾರ್ಡ್ ಉಲ್ಲಿನ್ ಸ ಡಾಟರ್ ಎಂಬ ಇಂಗ್ಲಿಷ್ ಕವನದ ಭಾವಾನುವಾದ ಅಥವಾ ರೂಪಾಂತರವಾಗಿದೆ. ಈ ಕವನವು ದುರಂತ ಪ್ರಣಯದ ಕಥೆಯನ್ನು ಅತ್ಯಂತ ಸ್ವಾರಸ್ಯಕರವಾಗಿ ನಿರೂಪಿಸುತ್ತದೆ. ಅದರ ಸ್ವಾರಸ್ಯವನ್ನು ಈ ಕೆಳಗಿನ ಅಂಶಗಳ ಮೂಲಕ ವಿವರಿಸಬಹುದು. ಮೂಲ ಕಥೆಯ ಸೊಗಸು ಮತ್ತು ಅನುವಾದದ ಕಲೆ. ಬಿ. ಎಂ. ಶ್ರೀಯವರು ಮೂಲ ಇಂಗ್ಲಿಷ್ ಕವನದ ಕಥಾವಸ್ತುವನ್ನು ಕನ್ನಡದ ನೇಟಿವಿಟಿಗೆ ತಕ್ಕಂತೆ ಅಳವಡಿಸಿಕೊಂಡಿದ್ದಾರೆ. ಲಾರ್ಡ್ ಉಲ್ಲಿನ್ ಎಂಬ ಪಾತ್ರವು ಇಲ್ಲಿ ಕಾರಿ ಹೆಗ್ಗಡೆಯಾಗಿ ಬದಲಾಗುತ್ತದೆ, ಆದರೆ ಕಥೆಯ ತಿರುಳು ಹಾಗೆಯೇ ಉಳಿದಿದೆ. ಅನುವಾದವು ಎಲ್ಲಿಯೂ ಕೃತಕವಾಗಿ ಕಾಣಿಸದೆ ಒಂದು ಸ್ವತಂತ್ರ ಕನ್ನಡ ಕೃತಿಯಂತೆ ಓದುಗರಿಗೆ ಅನುಭವ ನೀಡುತ್ತದೆ. ಇದು ಬಿ. ಎಂ. ಶ್ರೀಯವರ ಭಾಷಾ ಪ್ರೌಢಿಮೆ ಮತ್ತು ಕಾವ್ಯಶಕ್ತಿಯನ್ನು ಎತ್ತಿ ತೋರಿಸುತ್ತದೆ. ಪಾತ್ರಗಳ ಮನೋಭಾವನೆಗಳ ಚಿತ್ರಣ.
ಕವನದಲ್ಲಿ ಬರುವ ಪ್ರತಿಯೊಂದು ಪಾತ್ರವೂ ತನ್ನದೇ ಆದ ಮಹತ್ವವನ್ನು ಹೊಂದಿದೆ ಮತ್ತು ಆ ಪಾತ್ರಗಳ ಮನೋಭಾವನೆಗಳನ್ನು ಲೇಖಕರು ಬಹಳ ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ. ಮಗಳು ತನ್ನ ಪ್ರೀತಿಗಾಗಿ ಎಲ್ಲವನ್ನೂ ತ್ಯಜಿಸಲು ಸಿದ್ಧಳಾಗಿರುವುದು, ಪ್ರಿಯಕರನು ಅವಳನ್ನು ರಕ್ಷಿಸಲು ಪಣತೊಟ್ಟಿರುವುದು ಮತ್ತು ಕಾರಿ ಹೆಗ್ಗಡೆಯು ಮೊದಲು ಕೋಪದಿಂದ ನಂತರ ಪಶ್ಚಾತ್ತಾಪದಿಂದ ನರಳುತ್ತಿರುವುದು, ಈ ಎಲ್ಲ ಭಾವನೆಗಳನ್ನು ಓದುಗರು ಸ್ಪಷ್ಟವಾಗಿ ಅನುಭವಿಸಬಹುದು. ಸನ್ನಿವೇಶಗಳ ನಾಟಕೀಯತೆ. ಕವನದ ಸನ್ನಿವೇಶಗಳು ಬಹಳ ನಾಟಕೀಯವಾಗಿವೆ. ಪ್ರೇಮಿಗಳು ಓಡಿಹೋಗುವುದು, ಅವರನ್ನು ಬೆನ್ನಟ್ಟುವುದು, ಕಣಿವೆಯಲ್ಲಿ ಸಿಲುಕಿಕೊಳ್ಳುವುದು, ನದಿಯನ್ನು ದಾಟಲು ಪ್ರಯತ್ನಿಸುವುದು ಮತ್ತು ಅಂತಿಮವಾಗಿ ಬಿರುಗಾಳಿಗೆ ಸಿಲುಕಿ ಮುಳುಗಿಹೋಗುವುದು, ಈ ಎಲ್ಲಾ ಘಟನೆಗಳು ಓದುಗರನ್ನು ಕಥೆಯೊಂದಿಗೆ ಹಿಡಿದಿಟ್ಟುಕೊಳ್ಳುತ್ತವೆ. ಕೊನೆಯಲ್ಲಿ ಸಂಭವಿಸುವ ದುರಂತವು ಕಾವ್ಯಕ್ಕೆ ಒಂದು ತೀವ್ರವಾದ ಭಾವನಾತ್ಮಕ ತಿರುವನ್ನು ನೀಡುತ್ತದೆ. ಪ್ರಕೃತಿಯ ವರ್ಣನೆ ಮತ್ತು ಅದರ ಪಾತ್ರ. ಕವನದಲ್ಲಿ ಪ್ರಕೃತಿಯ ವರ್ಣನೆಯು ಕೇವಲ ಹಿನ್ನೆಲೆಯಾಗಿರದೆ, ಕಥೆಯ ಭಾವನೆಗಳನ್ನು ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಕತ್ತಲು, ಬಿರುಗಾಳಿ ಮತ್ತು ಅಲೆಗಳು ಸಂಭವಿಸಲಿರುವ ದುರಂತದ ಮುನ್ಸೂಚನೆಯಂತೆ ಕಾಣುತ್ತವೆ. ಪ್ರಕೃತಿಯ ರೌದ್ರಾವತಾರವು ಕಥೆಯ ದುರಂತದ ತೀವ್ರತೆಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಭಾಷೆಯ ಸೊಗಸು ಮತ್ತು ಲಯ. ಬಿ. ಎಂ. ಶ್ರೀಯವರ ಭಾಷೆಯು ಬಹಳ ಸರಳವಾಗಿದ್ದರೂ ಸಹ, ಅದರಲ್ಲಿ ಒಂದು ರೀತಿಯ ಲಯ ಮತ್ತು ಸಂಗೀತವಿದೆ. ಅವರು ಬಳಸುವ ಪದಗಳು ಮತ್ತು ವಾಕ್ಯ ರಚನೆಗಳು ಕಾವ್ಯಕ್ಕೆ ಒಂದು ವಿಶೇಷವಾದ ಸೊಬಗನ್ನು ನೀಡುತ್ತವೆ. ಜಾನಪದ ಶೈಲಿಯ ಬಳಕೆಯು ಕವನವನ್ನು ಜನಸಾಮಾನ್ಯರಿಗೂ ಹತ್ತಿರವಾಗಿಸುತ್ತದೆ. ಸಾರ್ವಕಾಲಿಕ ಮೌಲ್ಯಗಳು. ಈ ಕವನವು ಪ್ರೀತಿ, ತ್ಯಾಗ, ಪೋಷಕರ ಪ್ರೀತಿ ಮತ್ತು ದುರಂತದಂತಹ ಸಾರ್ವಕಾಲಿಕ ಮೌಲ್ಯಗಳನ್ನು ಒಳಗೊಂಡಿದೆ. ಪ್ರೀತಿಗಾಗಿ ಹೋರಾಡುವ ಯುವಕರ ಕಥೆಯು ಮತ್ತು ಅಂತಿಮವಾಗಿ ಸಂಭವಿಸುವ ದುರಂತವು ಓದುಗರ ಮನಸ್ಸನ್ನು ಕಲಕುತ್ತದೆ. ತಂದೆ ಮತ್ತು ಮಗಳ ನಡುವಿನ ಸಂಬಂಧದ ಸೂಕ್ಷ್ಮತೆಗಳನ್ನು ಸಹ ಇಲ್ಲಿ ಗಮನಿಸಬಹುದು. ಒಟ್ಟಾರೆ, ಕಾರಿ ಹೆಗ್ಗಡೆಯ ಮಗಳು ಕವನವು ಒಂದು ಉತ್ತಮ ಕಥಾವಸ್ತು, ಆಕರ್ಷಕ ಪಾತ್ರಗಳು, ನಾಟಕೀಯ ಸನ್ನಿವೇಶಗಳು, ಪ್ರಕೃತಿಯ ಸೊಗಸಾದ ವರ್ಣನೆ ಮತ್ತು ಭಾವನಾತ್ಮಕ ಆಳವನ್ನು ಒಳಗೊಂಡಿದೆ. ಇವೆಲ್ಲವೂ ಸೇರಿ ಈ ಕವನವನ್ನು ಕನ್ನಡ ಸಾಹಿತ್ಯದಲ್ಲಿ ಒಂದು ಮಹತ್ವದ ಕೃತಿಯನ್ನಾಗಿ ಮಾಡಿವೆ ಮತ್ತು ಇಂದಿಗೂ ಓದುಗರನ್ನು ಆಕರ್ಷಿಸುತ್ತವೆ. ಇದು ಬಿ. ಎಂ. ಶ್ರೀಯವರ ಕಾವ್ಯ ಪ್ರತಿಭೆಗೆ ಒಂದು ಉತ್ತಮ ಉದಾಹರಣೆಯಾಗಿದೆ.